ವೀಕ್ಷಕರೇ, ಬಿಸಿಲಿಗೆ ಗಾಳಿ ಇಲ್ಲದ ಸ್ಥಳದಲ್ಲಿದ್ದಾಗ ಬೆವರುವುದು ಸಾಮಾನ್ಯ. ಮನುಷ್ಯರು ಮಾತ್ರವಲ್ಲ, ಪ್ರಾಣಿಗಳು ಕೂಡ ಬೆವರುತ್ತವೆ. ಬೆವರು ಸಾಮಾನ್ಯವಾಗಿ ನೀರಿನಂತೆ ಇದ್ದು ಬಣ್ಣ ಇರುವುದಿಲ್ಲ. ಆದರೆ ಈ ಪ್ರಾಣಿಯ ಬೆವರಿಗೆ ಬಣ್ಣ ಇದೆ. ಅದು ಗುಲಾಬಿ ಬಣ್ಣದ್ದು. ಅಚ್ಚರಿ ಆದರೂ ಇದು ಸತ್ಯ. ಯಾವ ಪ್ರಾಣಿಯ ಬೆವರು ಗುಲಾಬಿ ಬಣ್ಣದಾಗಿದೆ? ಈ ಪ್ರಶ್ನೆಯನ್ನು ಕೇಳಿದ ನಂತರ ಅನೇಕ ಜನರು ಗೊಂದಲಕ್ಕೀಡಾಗ್ತಾರೆ. ಆ ರೀತಿ ಇರಲು ಸಾಧ್ಯವೇ ಇಲ್ಲ ಎಂದು ಹೇಳುವವರು ಇರುತ್ತಾರೆ. ಆದರೆ ಇದು ನಿಜ. ಗುಲಾಬಿ ಬೆವರು ಸ್ರವಿಸುವ ಒಂದು ಜೀವಿ ಇದೆ. ಆದರೆ ಅನೇಕ ಜನರಿಗೆ ಉತ್ತರ ತಿಳಿದಿಲ್ಲ. ಗುಲಾಬಿ ಬಣ್ಣದ ಬೆವರನ್ನು ಸ್ರವಿಸುವ ಆ ಪ್ರಾಣಿಯೇ ಹಿಪೋಪಟಮಸ್. ಇದನ್ನು ನೀರ್ಗುದುರೆ, ನೀರು ಕುದುರೆ, ನೀರಾನೆ ಎಂದು ಕೂಡ ಸಾಮಾನ್ಯವಾಗಿ ಕರೆಯುತ್ತಾರೆ. ಅನೇಕ ಜನರು ಇದರ ಬೆವರನ್ನು ರಕ್ತದ ಬೆವರು ಎಂದು ಕರೆಯುತ್ತಾರೆ. ಇದು ಹಿಪೋಪಟಮಸ್ ಚರ್ಮದಿಂದ ಬರುತ್ತದೆ ಮತ್ತು ಹಿಪ್ಪೋಗಳ ಚರ್ಮವನ್ನು ರಕ್ಷಿಸಲು ನೈಸರ್ಗಿಕವಾಗಿ ಮುಲಾಮಾಗಿ ಕಾರ್ಯನಿರ್ವಹಿಸುತ್ತದೆ. ಹಿಪೋಪಟಮಸ್ ಚರ್ಮದಲ್ಲಿನ ವಿಶೇಷ ಗ್ರಂಥಿಗಳಿಂದ ಸ್ರವಿಸುವ ಗುಲಾಬಿ ಎಣ್ಣೆಯುಕ್ತ ದ್ರವ ಇದು ಕೆಂಪು ಅಥವಾ ಗುಲಾಬಿ ಬಣ್ಣವನ್ನು ಹೊಂದಿರುತ್ತದೆ. ಹಿಪೋಪಟಮಸ್ ಚರ್ಮವು ಬಿಸಿಲು ಮತ್ತು ಸುಟ್ಟ ಗಾಯಗಳೆರಡರಲ್ಲೂ ಬಹಳ ಪರಿಣಾಮಕಾರಿಯಾಗಿ ಬೆವರಿನ ಮೂಲಕ ರಕ್ಷಿಸಿಕೊಳ್ಳುತ್ತದೆ. ಆನೆಯ ನಂತರ ಭೂಮಿಯ ಮೇಲೆ ಕಾಣಸಿಗುವ ಎರಡನೆಯ ದೊಡ್ಡ ಪ್ರಾಣಿ ಹಿಪೋಪಟಮಸ್. ಆದರೆ ಎತ್ತರದಲ್ಲಿ ಇದು ಜಿರಾಫೆಗಿಂತ ಚಿಕ್ಕ ಪ್ರಾಣಿಯಾಗಿದೆ. ಹಿಪೋಪಟಮಸ್ ಅರೆ ಜಲವಾಸಿ. ನದಿ ಮತ್ತು ಕೆರೆಗಳ ಬಳಿ ಬೀಡು ಬಿಟ್ಟಿರುತ್ತದೆ. ಸಂತಾನೋತ್ಪತ್ತಿ ಮತ್ತು ಪ್ರಸವ ಎರಡೂ ನೀರಿನಲ್ಲೇ ಸಂಭವಿಸುತ್ತದೆ. ಸಂಜೆ ವೇಳೆ ಮಾತ್ರ ಹುಲ್ಲು ಮೇಯುವುದಕ್ಕೆ ಹೊರಬರುತ್ತವೆ. ವಿಶ್ರಾಂತಿ ತೆಗೆದುಕೊಳ್ಳುತ್ತಿರಬೇಕಾದರೆ ಮಾತ್ರ ಹಿಪೋಪಟಮಸ್ಗಳು ಒಂದಕ್ಕೊಂದು ಸೇರಿ ಗುಂಪು ಮಾಡಿಕೊಂಡಿರುತ್ತವೆ. ಮೇಯುವಾಗ ಮಾತ್ರ ಅವು ಒಂಟಿಯಾಗಿ ಮೇಯಲು ಹೋಗಿಬಿಡುತ್ತವೆ. ಅವು ಒಂದು ಪ್ರದೇಶಕ್ಕೆ ಸೀಮಿತವಾಗಿರುವುದಿಲ್ಲ. ಇದಿಷ್ಟು ಇಂದಿನ ಮಾಹಿತಿ. ಇದೇ ರೀತಿಯ ವಿಶಿಷ್ಟ ವಿಷಯದೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.